ಕೆಂಡದ ಮೇಲೆ ತೃಣವ ತಂದಿಳಿಹಿದೊಡೆ ಆ ತೃಣವನು ಕೆಂಡ ನುಂಗಿದಂತೆ ಗುರುವಿನ ಚರಣದ ಮೇಲೆ ತನುವೆಂಬ ತೃಣವ ತಂದಿಳುಹಲು ಆತನ ಅಂಗವೆಲ್ಲ ಲಿಂಗಮಯ ಕಾಣ ರಾಮನಾಥ ಎಂಬ ಶರಣೋಕ್ತಿಯಂತೆ ಗುರುಮುಟ್ಟಿ ಗುರುವಾಗಿ ಗುರುವಿನ ಸೇವೆಯನ್ನು ಭರದಿಂದ ಮಾಡಿ ಗುರುಕೃಪೆಯನ್ನ ಪಡೆದಿರುವಂತಹ ಯಾವ ಸಿದ್ಧೇಶ್ವರ ಯಾವತ್ತೂ ಕೂಡ ತಾನು ಗುರುವಿನ ಕರುಣೆಯನ್ನು ಪಡೆದುಕೊಂಡ ಮೇಲೆ ಆ ಬ್ರಹ್ಮವಿದ್ಯೆಯನ್ನ ಜಗತ್ತಿನಲ್ಲಿ ಬಿತ್ತುವುದಕ್ಕಾಗಿಯೇ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿಗಳನ್ನ ಸಂಚರಿಸ್ತಕ್ಕಂಥವನಾಗ್ತಾ ಇದ್ದಾನೆ. ಅದಕ್ಕೆ ಬಲ್ಲವರು ಹೇಳ್ತಾರೆ, ಒಡಲುರಿಯ ತಾಪವನ್ನು ಸಹಿಸುತ್ತೆ ಮನದಲ್ಲಿ ದೃಢಭಕ್ತಿ ಭಾವದಿಂ ಗುರು ಸೇವೆಯನ್ನು ಮಾಡಿ ಬಿಡದಂತೆ ಗಳಿಸಿರ್ಪ ವಿದ್ಯೆಯ ಸಂಪದಕ್ಕೆ ಒಡೆಯ ತಾನಲ್ಲದೆ ಮತ್ತೊಬ್ಬರುಂಟೆ. ತಾನು ಪಡೆದುಕೊಂಡಿರುವಂತಹ ಬ್ರಹ್ಮ ವಿದ್ಯೆಯನ್ನ ಜಗತ್ತಿಗೆ ಸಾರುವುದಕ್ಕಾಗಿಯೇ ಕಿತ್ತೂರು, ಇಬ್ರಾಹಿಂಪುರ, ಗದಗ, ಅಣ್ಣಿಗೇರಿ, ಲಕ್ಕುಂಡಿ 10 ಹಲವಾರು ಹಳ್ಳಿಗಳಲ್ಲಿ ಸಂಚಾರ ಮಾಡಿ ಕೊನೆಗೆ ಹುಬ್ಬಳ್ಳಿಯತ್ತ ಅವರ ಪ್ರಯಾಣ ಬರ್ತಾ ಇದೆ. ನೋಡಿ, ಹುಬ್ಬಳ್ಳಿ ಸಮೀಪ ಇರತಕ್ಕಂಥ ಉಣಕಲ್ಲೇ ಉಳಿವಿಯ ಮಹಾಬಾಗಿಲು, ಅಲ್ಲಿನೇ ಇರಬೇಕಂತನೇ ಸೂಳೆ ತಮ್ಮ. ಆಹಾ, ಸಿದ್ದಪ್ಪಜ್ಜನವರ ಒಂದು ಮುದ್ರಿಕೆ ಯಾವುದು ಅಂತ ಕೇಳಿದ್ರೆ ಸೂಳೆ ತಮ್ಮ ಅಂತೆ. ಬಸವಣ್ಣನವರಿಗೆ ಕೂಡಲ ಸಂಗಮದೇವ, ಚನ್ನ ಬಸವಣ್ಣನವರಿಗೆ ಕೂಡಲ ಚನ್ನ ಸಂಗಮದೇವ, ಮಹಾವೈರಾಗ್ಯ ನಿಧಿ ಅಕ್ಕ ಮಹಾದೇವಿಗೆ ಚನ್ನ ಮಲ್ಲಿಕಾರ್ಜುನ. ನಮ್ಮ ಈ ಚರಿತ್ರ ನಾಯಕನ ಒಂದು ಮುದ್ರಿಕೆ ಸೂಳೆ ತಮ್ಮ. ಸಾಕೆಂಬುದೇ ಶಿರಿತನ, ಬೇಕೆಂಬುದೇ ಬಡತನ. ಎಲೆ ಸೂಳೆ ತಮ್ಮ, ಸತ್ಪುರುಷರಾದವರು ಸತ್ತು ಮೇಲೆ ಸಾವಿರ ವರ್ಷ ಬಾಳ್ತಾರಲೆ ಸೂಳೆ ತಮ್ಮ. ಹೀಗೆ ಈ ಲೋಕಕ್ಕೆ ಅಮೃತಪ್ರಾಯವಾಗಿರುವಂತಹ ನೂರಾರು ಪಡಿನುಡಿಗಳನ್ನ, ಅರ್ಥಗರ್ಭಿತವಾಗಿರುವಂತಹ ವಚನಗಳನ್ನ ಉಸಿರಿದವರೇ ಚರಿತ್ರ ನಾಯಕರಾಗಿರುವಂತಹ ಸಿದ್ಧೇಶ್ವರರು. ಅವರು ಒಮ್ಮೆ ಬದುಕಿನೊಳಗೆ ಸವದತ್ತಿ ಯಲ್ಲಮ್ಮನ ದರ್ಶನಾರ್ಥಿಗಳಾಗಿ ಆಗ್ತಾ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ. ನೋಡಬೇಕು, ಜಗದಂಬೆ ರಾಜರಾಜೇಶ್ವರಿಯನ್ನ ಯಲ್ಲಮಾಂಬೆಯನ್ನ ಕಂಡು ಬರಬೇಕು ಅಂತಲ್ಲಿ ಹೋಗ್ತಾ ಇದ್ದಾರೆ. ಬಲ್ಲವರಾದರೂ ಕೂಡ ದೇವಿಯ ಗುಣಗಾನವನ್ನ ಬಹಳ ಅಷ್ಟೇ ಅದ್ದೂರಿಯಿಂದ ಮಾಡ್ತಕ್ಕಂಥವರಾಗ್ತಾ ಇದ್ದಾರೆ. ಅದ್ಭುತ ವಿಗ್ರಹ ಅಮರಾಧೀಶ್ವರ, ಐಗಿರಿ ನಂದಿನಿ ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದನುತೆ. ಐಗಿರಿ ನಂದಿನಿ ನಂದಿತ ಮೋದಿನಿ ವಿಶ್ವ ವಿನೋದಿನಿ ನಂದನುತೆ. ಗಿರಿವರವಿಂದ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಭಗವತಿ ಹೇ ಸಿತಿ ಕುಟುಂಬ ಕಟಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಮ ಕಪರ್ದಿನಿ ಶೈಲಸುತೆ. ಐ ಜಗದಂಬ ಮದಂಬ ಕದಂಬ ವನ ಪ್ರಿಯವಾಸಿನಿ ಹಾಸರತೆ. ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ. ಮಧು ಮಧುರಿ ಮಧು ಕೈಟಭ ಕಂಜಿನಿ ಕೈಟಭ ಭಂಜಿನಿ ರಾಸರತೆ. ಜಯ ಜಯ ಹೇ ಮಹಿಷಾಸುರ ಮರ್ದಿನಿ. ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬದಾಮಿಯಲ್ಲಿ ಬನಶಂಕರಿಯಾಗಿ, ಹುಲಿಗಿಯಲ್ಲಿ ಹುಲಿಗೆಮ್ಮನಾಗಿ, ಶೃಂಗೇರಿಯಲ್ಲಿ ಶಾರದಮಾಂಬೆಯಾಗಿ, ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿಯಾಗಿ ಮೆರೆಯುತ್ತಿರುವಂತಹ ದೇವಿ ಕನ್ನಡ ನಾಡಿನ ಸೌಂದರ್ಯದಲ್ಲಿ ಎಲ್ಲರ ಅಮ್ಮನಾಗಿ ಎಲ್ಲಮ್ಮನಾಗಿ ಪೂಜೆಗೊಳ್ಳುತ್ತಿರುವಾಗ ಆ ಪವಿತ್ರ ಸ್ಥಾನಕ್ಕೆ ಸತ್ಪುರುಷರಾಗಿರುವಂತಹ ದಿವ್ಯ ತಪೋಧನರಾಗಿರುವಂತಹ ಸಿದ್ಧೇಶ್ವರರು ಹೋದಾಗ ಇವರ ಹಿರಿಮೆ ಗರಿಮೆಗಳನ್ನು ಅರಿಯದಂತಹ ಆ ಗುಡಿಯ ಪೂಜಾರಿ ಇವರನ್ನ ಬಹಳ ಕೀಳ ದೃಷ್ಟಿಯಿಂದ ಕಂಡ. ಹೌದು, ಶರಣರನ್ನು ಗುರುತಿಸುವುದು ಬಹಳ ಕಷ್ಟ. ಅನುಭಾವಿಗಳು ಹೇಳಿಲ್ಲವೇ, ತಿಳಿಯುವುದೇ ಶಿವ ಶರಣರ ಮಹಿಮೆಯು, ತಿಳಿಯುವುದೇ ಶಿವ ಶರಣರ ಮಹಿಮೆಯು,
ಪರಿಪರಿ ಪಾಪದ ನರಗುರಿಗಳಿಗೆ. ಹೆಣ್ಣಿನ ರೂಪವ ಕಣ್ಣಿಲೆ ಕಂಡು ಸಣ್ಣಾಗುವ ಈ ನರಗುರಿಗಳಿಗೆ ತಿಳಿಯುವುದೇ? ತಪಸ್ವಿಯಾಗಿರುವಂತಹ ಸಿದ್ದೇಶ್ವರರ ಶಕ್ತಿಯನ್ನರಿಯದಂತಹ ಪೂಜಾರಿ ಅವಾಚ್ಯ ಶಬ್ದಗಳಿಂದ ಆಡಿ, ಎಲ್ಲವೋ ನೀನು, ಯಾರು ನೀನು, ಗುಡಿಯಿಂದ ಹೊರಗಡೆ ಹೋಗು ಎಂದು ಬೀಗವನ್ನು ಜಡಿದು ಮನೆಯತ್ತ ಸಾಗಿದ. ಅಪ್ಪ, ಅಮ್ಮನ ದರ್ಶನಕ್ಕಾಗಿ ನಾನು ಬಂದಿದ್ದೇನೆ ಅಂತ ಎಷ್ಟೇ ಮಹಾತ್ಮರು ಹೇಳಿದರೂ ಕೂಡ ಅವನು ಇವರಿಗೆ ಬೆಲೆ ಕೊಡದೆ ಹೋಗಿರುವಾಗ ಪುನಃ ಸಾಯಂಕಾಲ ಬಂದು ಬೀಗ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಗುಡಿಗೆ ಹಾಕಿರುವಂತಹ ಬೀಗ ಬರಲೇ ಇಲ್ಲ. ಅರ್ಚಕನಿಗೆ ಬಹಳ ಗಾಬರಿಯಾಗಿದೆ. ಅಮ್ಮ, ನಾಗೈದ ಅಪರಾಧವೇನು ಅಂತ ಕೇಳಿದ್ರೆ ಅಲ್ಲಿಯೇ ಪಕ್ಕದಲ್ಲಿ ಬಿಳೆ ಸೀರೆಯನ್ನುಟ್ಟಿರುವಂತಹ ಜೋಗತಿಯ ವೇಷದಲ್ಲಿ ಆ ಮಹಾತಾಯಿ ಯಲ್ಲಮ್ಮ ಬಂದು ಹೇಳ್ತಾ ಇದ್ದಾಳೆ, ಅಪ್ಪ, ಬೆಳಗಿನ ಜಾವದಲ್ಲಿ ಬಂದಿರುವಂತಹ ಆ ಯಾವ ತಪಸ್ವಿ ಎಲ್ಲಿದ್ದಾನ ನೋಡು, ಅವನೇ ಉಣಕಲ್ಲಿನ ಸಿದ್ದಪ್ಪಜ್ಜನನ್ನು ಬರಮಾಡಿಕೊಂಡು ಹುಡುಕು ಅಂತ ಹೇಳುತ್ತಿರುವಾಗ ಆ ಮಹಾತಾಯಿ ಆದೇಶದಂತೆ, ಅವಳು ಬೇರೆ ಯಾರೂ ಅಲ್ಲ, ಆ ಸೌಂದರ್ಯ ಪರವಾಸಿಯಾಗಿರತಕ್ಕಂತಹ ಮಹಾತಾಯಿ ಯಲ್ಲಮ್ಮನ ಆದೇಶದಂತೆ ಅಲ್ಲಲ್ಲಿ ಹುಡುಕ್ತಾ ಹೋದಾಗ ಅಲ್ಲಿ ತಾವಾಗಿ ಪಕ್ಕದ ಗವಿಯೊಂದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಿದ್ರು. ಅದು ಎಂಥ ತಪಸ್ಸಪ್ಪ ಅಂತ ಕೇಳಿದ್ರೆ, ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ, ಕೂಡಿಸುಗುಣ ದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಮಾಡಲಿಲ್ಲವೇ. ಮನ ಮಾತು ಮೈಗಳಿಂದ ಕೂಡಿ ಏಕಾಕಾರವಾಗಿ ಮಾಡ್ತಕ್ಕಂಥ ತಪಸ್ಸಿಗೆ ಅದು ಪೂಜೆ ಅನ್ನುತ್ತಾರೆ ವಿನಃ ನಮ್ಮವರು ಬಹಳಷ್ಟು ಜನ ಪೂಜೆ ಮಾಡ್ತಿರ್ತಾರೆ. ಹೌದೌದೌದು, ಅವರ ಮನಸ್ಸೆಲ್ಲೋ, ಭಾವವೆಲ್ಲೋ, ಮಂತ್ರವೆಲ್ಲೋ. ಬಹಳ ಜನ ಮಂತ್ರ ಹೇಳೋ ಮುಂದೆ ಅಂತಿರ್ತಾರೆ, ಓಂ ನಮಃ ಸೋಮಾಯ ಚ ರುದ್ರಾಯ ಚ ಉಪ್ಪಿಟ್ಟಾತೆ ನವ್ವ ಅನ್ನೋದು. ಇಂಥ ಪೂಜೆ ನಾವು ಸಾವಿರಾರು ವರ್ಷ ಮಾಡಿದರೂ ಕೂಡ ಅದೇನು ಉಪಯೋಗವಾಗುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಉದಯ ಕಾಲದೊಳೆದ್ದು ಗಡಗಡ ನಡುಗುತ್ತ ನದಿಯೋಳು ಮಿಂದೆ ಬಂದು ಹೇಳುತ್ತಲೇ ಮದಮಾತ್ಸರ್ಯ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುವುದು. ಇದೆಂತಹ ಪೂಜೆ? ಕಂಚುಗಾರರ ಅಂಗಡಿ ಎಂದರೆ ಮಿಂಚಲೆನುತ ಬಹುಜ್ಯೋತಿಗಳ ಹಚ್ಚಿ ವಂಚನೆಯಲ್ಲಿ ಘನಪೂಜೆಗೆಯುವುದು. ಇದು ಪೂಜೆ ಅಲ್ಲ, ಬರೀ ಸೊನ್ನೆ, ಬರೀ ಪೂಜೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಮನಸ್ಸನ್ನ ಹಿಡಿತದಲ್ಲಿಟ್ಟುಕೊಂಡು ಅದನ್ನ ಭಗವಂತನಲ್ಲಿ ಇಡುವುದು ಅದು ಬಲಾಢ್ಯರಿಗೆ ವಿನಃ ಸಾಮಾನ್ಯರಿಗೆ ಅಲ್ಲ. ಒಬ್ಬ ಅನುಭವಿ ಹೇಳ್ತಾನೆ, ಒಲಿದು ಬಂದಂಗನೆಯನ್ನು ಅಗಲುವುದು, ಬಲಿದು ತನ್ನ ಮನದಲ್ಲಿ ಭಗವಂತನಲ್ಲಿಡುವುದು ಬಲವಂತಂಗಲ್ಲದೆ ಹೇಳಿಬಹುದೇ. ಕಶೂರ, ಯಾರು ಶೂರರು ಅಂತ ಕೇಳಿದ್ರೆ ರಣರಂಗದಲ್ಲಿ ಯುದ್ಧವನ್ನು ಮಾಡುವವರಲ್ಲ, ಹರಿದಾಡುವಂತ ಷಡ್ಡು ವೈರಿಗಳನ್ನು ಗೆದ್ದವರೇ ಶೂರರು. ಮನದಿಂ ಷಡ್ರುಪು ಸಂಹತಿಯನ್ನು ತಾನೋಡಿಸಿ ನಿರ್ಮಲವಾಗುವವರೆಗೂ ಘನ ಪಂಡಿತ ಮತಿಹೀನರಳೆಂತು ಭೇದಂ ಕಾಣದು ಪರಿಕಿಸಿ ನೋಡಲು. ಅಂತಹ ದಿವ್ಯ ತಪಶಕ್ತಿಯಿಂದ ತಾನಾಗಿರುವಂತಹ ಈ ಉಣಕಲ್ಲಿನ ಸಿದ್ದಪ್ಪ ಮಹಾರಾಜರನ್ನ ಅರ್ಚಕ ಗಾಬರಿಯಾಗಿ, ಯಪ್ಪ ಪ್ರಭು, ನೀನು ಬಂದಾಗಲೇ ಅದು ಗುಡಿ ಬೀಗ ತೆಗಿತಾ ಇದೆ, ಮಹಾಪ್ರಭು ಬರಬೇಕು ಅಂತ ಕೇಳಿದಾಗ, ಏನಪ್ಪ ಅಮ್ಮ ಎಲ್ಲರ ಕಡೆಗೆ ಇದ್ದಾಳೋ ತಮ್ಮ, ಇಲ್ಲಿನೂ ಅಮ್ಮಿದಾಳೆ, ಅಲ್ಲಿನೂ ಅಮ್ಮಿದಾಳೆ, ಜಗತ್ತೆಲ್ಲವೂ ಕೂಡ ಆ ಶಾಂಭವಿಯ ಮಯವಾಗಿದೆ ಅಂತ ಎದ್ದು ಬಂದು ಆ ಗುಡಿಯ ಮುಂದೆ ನಿಂತುಕೊಂಡು, ಅಂಬಾ ಶಾಂಭವಿ ರಾಜರಾಜೇಶ್ವರಿ ದರ್ಶನ ನೀಡು ಮಹಾತಾಯಿ ಅಂದಾಕ್ಷಣನೆ ಗುಡಿಯ ಬಾಗಿಲ ತೆಗೆದು ದಿವ್ಯ ದರ್ಶನವಾಗಿದೆ. ಇದೇ ಒಂದು ಮಹತ್ತರವಾಗಿರುವಂತಹ ಪವಾಡ ಸಿದ್ದಪ್ಪ ಮಹಾರಾಜರದು. ಹೀಗೆ ನೋಡಿ ಕೆಲರಂ, ಮಾತನಾಡಿಸಿ ಕೆಲರಂ, ಮುಟ್ಟಿ ಕೆಲರಂ ಉದ್ಧಾರಗೈದ ಗುರು ಕೊನೆಗೆ ತಮ್ಮ ಜೀವನದ ಕೊನೆಯ ಗಳಿಗೆಯನ್ನ ಹುಬ್ಬಳ್ಳಿಯ ಉಣಕಲ್ಲಿನಲ್ಲಿನೇ ಅವರು ಕಳಿತಕ್ಕಂಥವರಾಗ್ತಾ ಇದ್ದಾರೆ. ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಅವರು ವಾಸ್ತವ್ಯ. ಯಾರು ಅವರನ್ನು ಪ್ರೀತಿಯಿಂದ ಕಾಣ್ತಾ ಇದ್ದಾರೆ, ಪ್ರೀತಿಯಿಂದ ಮಾತಾಡೋದು. ಯಾರಿಗೆ ಏನೇ ಸಮಸ್ಯೆವಿದ್ದರೂ ಕೂಡ ಅವರ ಪಾದವನ್ನು ಹೊಂದಿದವರಿಗೆ ಭಯವೇ ಇಲ್ಲ, ನಿಂದಿಸಿದವರಿಗೆ ಜಯವೇ ಇಲ್ಲ. 1000 ಹಸ್ತಮಂ ತಳೆದ ಬಾಣಂಗೆ ತೀರದದು ನಿಮ್ಮ ನರ್ಚಿಸಲ್, 1000 ನೇತ್ರಂಗಳಂ ತಳೆದ ಇಂದ್ರಂಗೆ ತೀರದದು ನಿಮ್ಮ ನೀಕ್ಷಿಸಲ್. ಅವರ ಪವಾಡಗಳನ್ನ ಎಷ್ಟೊತ್ತು ಹೇಳಿದ್ರು ಕೂಡ ತೀರದೇ ಇರತಕ್ಕಂಥದ್ದು. ಒಮ್ಮೆ ಅದೇ ಯಾವ ಉಣಕಲ್ಲಿನೊಳಗೆ ನೀಲಪ್ಪನವರು, ನೀಲಣ್ಣವರು ಅಂತೇಳಿ ಬಹಳ ಸದ್ಭಕ್ತರು ಅವರು ಬಹಳ ಭಾವುಕರು. ನೋಡಿ, ಪ್ರಪಂಚದಲ್ಲಿ ಪಿಂಡೇ ಮತಿರ್ಭಿನ್ನ ಅಂತ ಎಷ್ಟು ಜನರನ್ನ ಕಾಣ್ತೀವಿ, ಅಷ್ಟು ನಮೂನಿ ಭಾವನೆಗಳಿದಾವೆ. ಆದರೆ ಸಿದ್ದಪ್ಪಜ್ಜನವರ ಮೇಲೆ ವಿಶೇಷ ಭಾವನೆ ಇಟ್ಟುಕೊಂಡು ಇವರ ಸೇವೆಯೇ ತನ್ನ ಬಾಳ ಗುರಿಯೆಂದು ಭಾವಿಸಿದ್ದ.
ಯಾಕಂದಿವೆ ಅಂದ್ರೆ ಸೇವಾ ಧರ್ಮ ಪರಮಗಹನೋ ಯೋಗಿ ನಾಮ ಪಗಮ್ಯ ಅಂತ. ಇವರ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಭಾವದೊಳಗಿರೋ ಮುಂದೆ ಪೂರ್ವ ಜನ್ಮದ ಪ್ರಾರಬ್ಧ ತನಗೆ ತಕ್ಕಂತಹ ಮಡದಿ ಸಿಕ್ಕಿದ್ದಿಲ್ಲ. ಮನೆಗೆ ಬಂದು ಹೇಳಿ ಹೋಗ್ತಾನೆ ಅವನು, ಏನೇ ಮಹಾತ್ಮರನ್ನ ನಾಳೆ ಭೋಜನಕ್ಕೆ ಕರ್ಕೊಂಡು ಬರ್ತೀನಿ, ಅವರಿಗೆ ಸಂತೃಪ್ತಿ ಪಡಿಸಿಬಿಟ್ರೆ ನಮ್ಮ ಬದುಕು ಧನ್ಯ ಆಗ್ತಾದ ಅಂತ ಧರ್ಮಪತ್ನಿಯಾಗಿರುವಂತಹ ಬಸವನಿಗೆ ಆ ಯಾವ ನೀಲಪ್ಪನವರು ಹೇಳ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಗಳಿಗೆ. ಕೇವಲ ಸನ್ಯಾಸಿ ಸಹವಾಸ ಮಾಡಿ ಇವನು ಕೂಡ ಗುಡಿಯನ್ನೇ ಸೇರಿದಾನೆ, ಬರ್ಲಿ ಅವನು ಸಿದ್ಧನೂ ಬರಲಿ ಸಿದ್ದಪ್ಪಜ್ಜನೂ ಬರಲಿ, ಅವಾಗ ನಾನು ನೋಡ್ತೀನಿ ಅಂತ ತಿಳ್ಕೊಂಡು ಸಿದ್ದಪ್ಪಜ್ಜನವರನ್ನ ಕೀಳು ದೃಷ್ಟಿಯಿಂದ ಕಾಣತಕ್ಕಂತಹ ಆ ಯಾವ ನೀಲಣ್ಣನವರ ಧರ್ಮಪತ್ನಿ ಬಸವನಿಗೆ ಇವರ ಮಹತ್ವ ಏನು ಗೊತ್ತಾಗಬೇಕು. ಗೂಗಿಗೆ ರವಿಲೇ ಸಪ್ಪುದೆ, ರೋಗಿಗೆ ಅಮೃತಾನ್ನ ರುಚಿಯಪ್ಪುದೆ. ಮಹಾತ್ಮರ ಗುಣಗಾನ, ಮಹಾತ್ಮರ ಸೇವೆ ಅದು ಬದುಕಿನಲ್ಲಿ ಒಂದು ದೊಡ್ಡ ಭಾಗ್ಯ ಅಂತ ನಾವು ಭಾವಿಸಿಕೊಂಡ್ರೆ ಮಾತ್ರ ಸಿಗುತ್ತಾ ಇದೆ ವಿನಃ ಯಾವುದನ್ನೂ ಅರಿಯದಂತಹ ಯಾವ ಸಿದ್ದಪ್ಪಜ್ಜನವರು ಸಚ್ಚಿಷ್ಯನಾಗಿರುವಂತಹ ನೀಲಪ್ಪನ ಸಂಗಡ ಬಂದಾಗ, ಏ ಭಿಕಾರಿ, ಏ ಸನ್ಯಾಸಿ, ನೀನು ಸಹವಾಸ ಮಾಡಿಕೊಂಡು ನನ್ನ ಗಂಡನೂ ಕೂಡ ಸನ್ಯಾಸಿಯಾಗಿ ಕುಂತುಕೊಂಡಾನ, ನಿನಗೆ ಮಕ್ಕಳಿಲ್ಲ ಮರಿಗಳಿಲ್ಲ, ನಿನ್ನ ಜೀವನನೇ ಬೇರೆ, ನಮಗೇನು ಗಂಟು ಬಿದ್ದು ಮಾರಾಯ ಅಂತ ದೊಡ್ಡವರನ್ನ ನಿಂದೆ ಮಾಡಿದ್ಲು. ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ, ಕುಂದು ಬಡೆಯದಿರು ಕಮಾದಿಗಳ ಜೈಶಂದು ಕೈ ಬಿಡಿದನುಗ್ರಹಿಸುವ. ಸಾಮಾನ್ಯರನ್ನೇ ನಿಂದಿಸಿದ್ರೆ ಬಾಯಿಯೊಳಗೆ ಹುಳ ಬಿದ್ದು ಬಿದ್ದು ಹೋಗ್ತಾ ಇದ್ದಾವೆ. ಪಾಪಗಳಲ್ಲಿ ಅತಿ ಕೆಟ್ಟದ್ಯಾವುದು ಅಂತ ಕೇಳಿದ್ರೆ ನಿಂದಕ ಸರ್ವ ಚಾಂಡಾಲ. ಅಂತಹ ಮಹಾಪಾಪಕ್ಕೆ ಗುರಿಯಾಗಿರುವಂತಹ ನೀಲಣ್ಣನವರ ಸಂಸಾರ ವಂಶವೃದ್ಧಿಯಾಗದೆ ನಂದಿ ಹೋಯಿತು ಅನ್ನುವಂತಹದ್ದು ಕೂಡ ಉಣಕಲ್ಲಿನಲ್ಲಿ ಕೇಳಿ ಬರುತ್ತಾ ಇದೆ. ಆತನ ಪ್ರಭಾವದಿಂದ ಮೂಲ ಮಠ, ಆ ಮೂಲ ಮಠದೊಳಗೆ ಬಹಳ ದಿವಸಗಳಿಂದಲೂ ಕೂಡ ಸೇವಾ ಮಾಡಿಕೊಂತ ಒಂದು ಗೂಳಿ ಇತ್ತಂತೆ. ಇವತ್ತಿಗೂ ಕೂಡ ಮಠಮಾನ್ಯಗಳಲ್ಲಿ ಗುಳೇದು ಗುಡ್ಡ ಅಂತ ಊರು ಬರುತ್ತಲ್ಲ, ಅಲ್ಲಿ ಒಂದು ಗೂಳಿ ಈ ಸ್ವಾಮಿಯ ಸೇವೆಯನ್ನು ಮಾಡಿರುವುದರಿಂದ ಅದರ ಸಮಾಧಿಯು ಕೂಡ ಗುಳೇದು ಗುಡ್ಡದಲ್ಲಿ ಕಾಣ್ತಾ ಇದೆ. ಹಾಗೇನೆ ಸಿದ್ದಪ್ಪಜ್ಜನವರ ಮೂಲ ಮಠದೊಳಗೆ ಗೂಳಿ ತೀರಿ ಹೋಗಿರುವಾಗ, ಅದು ಸತ್ತು ಬಿದ್ದಿರುವಾಗ ಅದರ ಒಂದು ಕೊನೆಯ ಅಂತ್ಯ ಕಾರ್ಯಕ್ಕೆ ಮುದುಕನ ವೇಷದಲ್ಲಿ ಪಕ್ಕದ ಹಳ್ಳಿಗೆ ಹೋಗಿ ಹೇಳ್ತಾ ಇದ್ದಾನೆ, ಗೂಳಿ ತೀರು ಹೋಗಿದೆ, ನೀವೆಲ್ಲ ಭಜನಾ ಮಾಡ್ಲಿಕ್ಕೆ ಬರಬೇಕು, ನೀವೆಲ್ಲ ಡೊಳ್ಳಿನವರು ಬರಬೇಕು ಅಂದು ಕೂಳೆ ಅವರ ಮ್ಯಾಳದಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಮಠದ ಕಾರ್ಭಾರಿಗಳು ಕೇಳಿದ್ರು, ಅಲ್ಲೋ ನಿಮಗೆ ಯಾರು ಹೇಳಿದ್ರು ಗೂಳಿ ಸತ್ತದ್ದು, ನಿಮಗೆ ಯಾರು ಹೇಳಿದ್ರು ಅಂದ್ರೆ ಮುದುಕನಾಗಿ ಒಬ್ರು ಬಂದು ಹೇಳಿದ್ರಪ್ಪ. ಆ ಮುದುಕ ಯಾರು, ಆ ಮುದುಕ ಯಾರು ಅಂತ ಕೇಳಿದ್ರೆ ಬೇರೆ ಯಾರು ಅಲ್ಲ, ಹರೆಯದವರಿಗೆ ಹರೆಯದವನಾಗಿ ಮುದುಕರಿಗೆ ಮುದುಕನಾಗಿ ಎದ್ದು ಭಾವಂತಿ ತದ್ದೇವತಾ, ಯಾವುದೇ ಆಕಾರದೊಳಗೂ ಕೂಡಿರ್ತಕ್ಕಂತಹ ಆ ಸಿದ್ದಪ್ಪಜ್ಜನವರೇ ಮುನ್ಸೂಚನೆಯನ್ನು ಕೊಟ್ಟಿದ್ರು. ಅಂತಹ ಒಂದು ಉಣಕಲ್ಲಿನಲ್ಲಿ ಪ್ರತಿನಿತ್ಯವೂ ಕೂಡ ಪವಾಡ ನಿರ್ತಕ್ಕಂಥದ್ದಾಗುತ್ತೆ. ಒಂದೇ ಎರಡೇ ಸುಮಾರು 3-4 ಕಡೆಗೆ ಸಿದ್ದಪ್ಪಜ್ಜನವರ ಮಠಗಳು ಹುಬ್ಬಳ್ಳಿ ಮಹಾನಗರದಲ್ಲಿ ಪ್ರಜ್ವಾಲಮಾನವಾಗಿ ಬೆಳತಕ್ಕಂಥವಾಗ್ತಾ ಇದ್ದಾವೆ. ಮಹಾಮಹಿಮರಾಗಿರುವಂತಹ ಯಾವ ಚರಿತ್ರ ನಾಯಕ ಉಣಕಲ್ಲಿನ ಸಿದ್ದಪ್ಪ ಮಹಾರಾಜರು ಸಿದ್ದೇಶ್ವರರು ತಮ್ಮ ಬದುಕಿನೊಳಗೆ ಒಮ್ಮೆ ಗೋಪನ ಕೊಪ್ಪಕ್ಕೆ ದಯಮಾಡಿಸ್ತಕ್ಕಂಥವರಾಗ್ತಾ ಇದ್ದಾರೆ. ಗೋಪನ ಕೊಪ್ಪ ರೈತರೇ ತುಂಬಿರತಕ್ಕಂತಹ ಊರು. ನಮ್ಮ ನಾಡಿಗೆ ಕೋಟಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ. ಮೇಟಿ ಒಕ್ಕೆದರೆ ಜಗತ್ತೆಲ್ಲ ಸಂತೋಷ ಪಡ್ತಾ ಇದೆ. ಅದಕ್ಕೆ ಭೂಮಿ ತಾಯಿಯ ಚೊಚ್ಚಲ ಮಗ ಯಾರು ಅಂದ್ರೆ ರೈತ ಅಂತ ಹೇಳುತ್ತಾರೆ. ರಂಟೆ ಹೊತ್ತ ರೈತನೇ ಬಂಟನಾಗಿ ನೀ ಬಾ, ಕಂಟಕಗಳ ಅಳಿಸಲು ಟಂಕ ಕಟ್ಟಿ ನಿಲ್ಲುವ. ರಂಟೆ ಹೊತ್ತ ರೈತ ಕರ್ಮ ಭೂಮಿಯಲ್ಲಿ ನೀ ಧರ್ಮ ಬೀಜ ಬಿತ್ತುವ. ಮರ್ಮ ಬರೆತು ಜಗದಿ ನೀ ಧರ್ಮಿಯಾಗಿ ಬಾಳುವ. ಕರ್ಮ ಭೂಮಿಯಲ್ಲಿ ನೀನು ಧರ್ಮ ಬೀಜ ಬಿತ್ತುವ. ಮರ್ಮ ಬರೆತು ಜಗದಿ ನೀ ಧರ್ಮಿಯಾಗಿ ಬಾಳುವ. ರಂಟೆ ಭಕ್ತ ರೈತನೇ ಬಂಟನಾಗಿ ನೀ ಬಾ, ಕಂಟಕಗಳ ಅಳಿಸಲು ಟಂಕ ಕಟ್ಟಿ ನಿಲ್ಲುವ. ಟಂಕ ಕಟ್ಟಿ ನಿಲ್ಲುವ. ರಂಟೆ ಭಕ್ತ ರೈತ. ರೈತನಿಂದಲೇ ಸಮಾಜ, ರೈತನಿಂದಲೇ ಮಠಮಾನ್ಯಗಳು, ರೈತನಿಂದಲೇ ಜಗತ್ತು ಕೂಡ ಇರುವಂತಹ ಸನ್ನಿವೇಶದೊಳಗೆ ಗೋಪನ ಕೊಪ್ಪದೊಳಗೆ ಬಹಳ ದಿವಸ ಆದರೂ ಕೂಡ ಮಳಿನೇ ಬರಲಿಲ್ಲ. ಬರಗಾಲದಲ್ಲಿ ತುತ್ತರಿಸುವಂತಹ ಜನತೆ
ಗುಳೆ ಹೋಗ್ತಕ್ಕಂತಹ ಸಂದರ್ಭದೊಳಗೆ ಆ ಊರಿನ ಒಡ್ಡರ ಕುಚ್ಚಪ್ಪ ಎನ್ನುವಂತಹ ವ್ಯಕ್ತಿ ಅಪ್ಪನ ಮೇಲೆ, ಸಿದ್ದೇಶ್ವರನ ಮೇಲೆ ಅಪಾರವಾಗಿರುವಂತಹ ನಿಷ್ಠೆ ಉಳ್ಳವನು. ಆ ಸಂದರ್ಭದೊಳಗೆ ಎಲ್ಲರ ಪರವಾಗಿ ಬಂದು ಬೇಡಿಕೊಳ್ತಾ ಇದ್ದಾನೆ, ಮಹಾಪ್ರಭು ತಾವು ದಯಮಾಡಿಸಿದ್ದು ಬಹಳ ಸಂತೋಷ ಅಂತ ಅನಿಸಿದೆ ಖರೆ, ಆದರೆ ಕೂಡ ನಮಗೆ ನೆಮ್ಮದಿಯೇ ಇಲ್ಲ. ನಮಗೆ ಆಧಾರ ಭೂಮಿ ತಾಯಿ. ಭೂಮಿ ತಾಯಿ ಬೆಳೆದ್ರೇನೆ ಎಲ್ಲವೂ ಕೂಡ ಸುಲಲಿತವಾಗಿ ಸಾಗ್ತಾ ಇದೆ ಅಂತ ಪ್ರಸಂಗದೊಳಗೆ ಮಳೆ ಇಲ್ಲದೆ ಬೆಳೆ ಇಲ್ಲ, ಬೆಳೆ ಇಲ್ಲದೆ ಮುಖದ ಕಳೆ ಇಲ್ಲ. ತಂದೆ, ನಮ್ಮೆಲ್ಲರನ್ನ ಕಾಪಾಡುವ ದೈವ ನೀನು ಅಂತ ತಿಳ್ಕೊಂಡು ಅಂಗಲಾಚಿ ಬೇಡಿಕೊಳ್ತಕ್ಕಂತಹ ಸಂದರ್ಭದೊಳಗೆ ಸಿದ್ದೇಶ್ವರರು ಹೇಳ್ತಾ ಇದ್ದಾರೆ, ಪರಮಾತ್ಮ ಒಲಿದರೆ ಕೊರಡು ಕೊನರುವುದು. ನೀವು ಯಾವತ್ತೂ ಕೂಡ ಸದಾಚಾರಿಗಳಾಗಿ ಸನ್ಮಾರ್ಗದಲ್ಲಿ ನಡೆದರೆ ಇವತ್ತೇ ನಮ್ಮೂರಿಗೆ ಮಳೆ ಬರ್ತಾ ಇದೆ. ಮನುಷ್ಯ ದುರಾಚಾರಿಯಾಗಬಾರದು, ಸದ್ಧರ್ಮದಿಂದಲೇ ಜಗತ್ತು ಬೆಳಗ್ತಾ ಇದೆ. ನೋಡಿ ಮಳೆ ಬಂದೇ ತೀರುತ್ತೆ ಅಂದ್ರೆ ಅಲ್ಲಿ ಕಟ್ಟಿ ಮೇಲೆ ಒಬ್ಬವನು ಕುಂತಿದ್ದ. ಅವ ಹೇಳಿದ, ಇಂಥವ್ರು ಬಹಳ ಮಂದಿ ಬಂದು ಹೋಗಿದ್ದಾರೆ, ಈ ಲಂಗೋಟಪ್ಪ ಹೇಳಿದ್ರ ಮಳಿ ಬರ್ತದಂತ. ಹೌದೌದೌದೌದು, ಇಂಥವ್ರು ಇರಬೇಕು. ಭೂಷಣ ಮಾಡಲದೊಂದೇ ಜನರತಿ ದೂಷಣ ಮಾಡಲದೊಂದೇ, ಈಶಣತ್ರಯ ಒಳಿದ ನಿರ್ದೋಷಿಯಾದ ಪರದೇಶಿಂಗೆ ಜಗದೋಳು. ಅದಕ್ಕೆ ಅಕ್ಕ ಮಹಾದೇವಿ ಕೂಡ ಅದೇ ರೀತಿಯಾಗಿ ಹೇಳಿದಾಳೆ, ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಸಮಾಧಾನಿಯಾಗಿರಬೇಕು. ಯಪ್ಪ ಮಳೆ ತರಬೇಕು ಅಂತ ಒಬ್ಬವನು ಬೇಡಿಕೊಳ್ತಾ ಇದ್ರೆ, ಈ ಲಂಗೋಟಿ ಹಾಕಿದವನೇನು ಮಳೆ ತರ್ತಾನೆ ಅಂತ ಮತ್ತೊಬ್ಬವನು ನಕಲಿ ಮಾಡ್ತಾ ಇದ್ದಾನೆ. ಇದೇ ಪ್ರಪಂಚ, ಸುಖ ದುಃಖಗಳ ಸಮರಸ ಭಾವ. ಆದರೂ ಕೂಡ ಹೊಗಳಿದರೆ ಹಿಗ್ಗಿ ಹೀರಿಕಾಯಿಯಾಗದೆ, ತೆಗಳಿದರೆ ಕುಗ್ಗದೆ ಆ ಭಕ್ತರನ್ನ ಉದ್ಧಾರ ಮಾಡುವುದಕ್ಕಾಗಿ ಗೋಪನ ಕೊಪ್ಪದಲ್ಲಿ ಪರಮಾತ್ಮನನ್ನು ಧ್ಯಾನಿಸಿ ಅದ್ದೂರಿಯಿಂದ ಮಳೆ ತರಿಸಿ, ಮಳೆಯಿಂದ ಇಳೆ, ಇಳೆಯಿಂದ ಬೆಳೆ, ಬೆಳೆಯಿಂದ ಕಳೆ, ಸಂತೋಷಂ ಜನಯತ್ ಪ್ರಾಜ್ಞ, ತನ್ನನ್ನು ಹೊದ್ದಿದವರೆಲ್ಲರನ್ನೂ ಕೂಡ ಉದ್ಧಾರ ಮಾಡಿದವರೇ ಉಣಕಲ್ಲಿನ ಸಿದ್ದೇಶ್ವರರು ಎಂಬುದನ್ನ ನಾವು ನೆನಪಾಡ್ತಾ ಇದ್ದೀವಿ. ಇಂತಹ ಸಾವಿರಾರು ಸಾವಿರಾರು ಪವಾಡಗಳಿಂದ ಹುಬ್ಬಳ್ಳಿಯ ಸಿದ್ಧಾರೂಢರಿಗೆನೆ ಗೆರೆ ಕೊರೆದು ಸವಾಲು ಹಾಕಿರುವಂತಹ ಸಿದ್ದೇಶ್ವರರ ಪವಾಡಗಳು ಒಂದಲ್ಲ ಎರಡಲ್ಲ. ಗೋಪನ ಕೊಪ್ಪದಲ್ಲಿ ಗೌಡರ ಹೆಂಡತಿಗೆ ಹಿರೇಬೇನಿ ಒಂದು ಹತ್ತಿತ್ತು ಅಂತೆ. ನಮ್ಮಲ್ಲಿ ಹಿರಿಯರ ವಿಚಾರಕ್ಕನುಗುಣವಾಗಿ ಹೇಳಬೇಕಂದ್ರೆ ಮನುಕುಲಕ್ಕೆ ಎರಡು ನಮೂನಿ ಜಾಡ್ಯಗಳು ಬರ್ತಾ ಇದ್ದಾವೆ. ಸಹಜವಾಗಿರುವಂತಹ ಕೆಮ್ಮು, ನೆಗಡಿ ಇವು ಏನದಾವಲ್ಲ ಸಹಜವಾಗಿ ಬರೋದು. ಆದರೆ ಕರ್ಮದಿಂದ ಬಂದಿರುವಂತಹ ರೋಗಗಳಿಗೆ ಏನೈತಲ್ಲ, ಧರ್ಮವೇ ಔಷಧವಾಗಿ ಕಾಪಾಡಬೇಕೇ ವಿನಃ. ಗೌಡರ ಹೆಂಡತಿ ಮೊದಲು ಹೇಗಿದ್ಲು ಅಂತ ಕೇಳಿದ್ರೆ ಕವಿ ವರ್ಣನ ಮಾಡ್ತಾ ಇದ್ದಾನೆ, ಮದವಿ ಮೂಡಿರ ಮಗಂ ಸೊಗಡು ಗಂಪದ ಮೈ ತೊಡವುಗಳ ತೊಡಕಿಲ್ಲ ನವಯವಂ. ಚೆಲುವೆಯ ನಿಧಿಯಾಗಿರುವಂತಹ ಗೌಡರ ಪತ್ನಿಗೆ ಹಿರೇಬೇನೆ ಹತ್ತಿ ಕಾಡುತ್ತಿರುವಾಗ ಈ ದೇಹ ಎಷ್ಟು ಸೌಂದರ್ಯದಿಂದ ತುಂಬಿದೆಯೋ ಕೊನೆಗೆ ಅಷ್ಟೇ ಒಂದು ಅವಹೇಳನಕ್ಕೀಡಾಗ್ತಾ ಇದೆ. ಆದರೂ ಕೂಡ ಬಲ್ಲವರು ನಮಗೆ ನಡುವೆ ಎಚ್ಚರಗೊಳಿಸ್ತಾ ಇದ್ದಾರೆ. ನಂಬಬೇಡವೋ ಮನುಜ ನಂಬಬೇಡವೋ, ಗೊಂಬೆಯಂಥ ತನುವನಿದನು ನಂಬಿ ಕೇಳುವರುಂಟೆ ಮುನ್ನ. 800 ವರ್ಷಗಳ ಹಿಂದೆ ಶ್ರೀಮದ್ ಅಲ್ಲಮ ಪ್ರಭುಗಳು ಕೂಡ ಸಿದ್ದರಾಮೇಶ್ವರಿಗೆ ಹೇಳ್ತಾ ಇದ್ದಾರೆ, ದೇಹ ಭಾವ ಅಳಿದಲ್ಲದಲೆ ದೇವ ಭಾವ ಅಳವಡದು, ದೇವ ಭಾವ ಅಳವಡದಲ್ಲದೆ ಭಕ್ತಿ ಭಾವ ತಿಳಿಯದು. ಎಲ್ಲಿ ತನಕ ನಮಗೆ ದೇಹವೇ ದೊಡ್ಡದಾಗ್ಯದ ಅಲ್ಲಿ ತನಕ ನಮಗೆ ದೇವರ ಬಗ್ಗೆ ಏನೂ ಕೂಡ ತಿಳುವಳಿಕೆ ಆಗೋದಿಲ್ಲ. ದೇಹವನ್ನು ದಂಡಿಸಿ ಅದರಿಂದ ಸೇವೆಯನ್ನು ಮಾಡಿದಾಗ ಮಾತ್ರ ದೇವನ ಕುರುಹು ತಿಳಿಲಿಕ್ಕೆ ಪರಮಾತ್ಮ ಆಗಾಗ ಕರ್ಮದ ಜಾಡ್ಯಗಳನ್ನ ಇದಕ್ಕೆ ಕೊಡ್ತಾ ಇದ್ದಾನೆ. ಅದಕ್ಕೆ ನಮ್ಮವರು ಏನು ಹೇಳಿದ್ರು ಅಂದ್ರೆ, ದೊಡ್ಡವರಿಗೆ ಸಿದ್ದೇಶ್ವರರಿಗೆ ಭವರೋಗ ವೈದ್ಯ ಅಂತಾರೆ. ಅವ್ರಿಗೇನಂತಾರೆ? ಭವರೋಗ ವೈದ್ಯ. ಹುಟ್ಟಿದ ಏನೆಲ್ಲ ರೋಗಗಳನ್ನು ಕಳಿತಕ್ಕಂಥವರು ಭವರೋಗ ವೈದ್ಯರು. ಕರ್ಮದ ಜಾಡ್ಯೆಯಾಗಿರುವಂತಹ ಗೌಡರ ಧರ್ಮಪತ್ನಿಗೆ ಮಹಾಪ್ರಸಾದವನ್ನು ಕೊಟ್ಟಾಗ ನಿಜವಾಗಲೂ ಕೂಡ ಅವಳ ಭಕ್ತಿ, ಉಣಕಲ್ಲಿನ ಸಿದ್ದಪ್ಪಜ್ಜನ ಶಕ್ತಿ ಆ ಮಹಾತಾಯಿಗೆ ಬಹುದಿವಸಗಳಿಂದಲೂ ಕೂಡ ಅಂಟಿಕೊಂಡಿರತಕ್ಕಂಥ ಹಿರಿಯಬೇನೆ ಹೋಗಿ ಪುನಃ ಆ ತಾಯಿ ಸೌಂದರ್ಯವತಿಯಾಗಿದ್ದಾಳೆ. ಪ್ರಕೃತಿಯೇ ಗುರು ಗಗನವೇ ಲಿಂಗ, ಜಗವೇ ಕೂಡಲ ಸಂಗ. ಪರಮಾತ್ಮನಿಂದ ರಚಿತವಾಗಿರುವಂತಹ ಇಳೆ, ಅದಕ್ಕೆ ಶರಣರು ಕೂಡ ಹೇಳಿದ್ದಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ತಂಗಾಳಿಯೂ ನಿಮ್ಮ ದಾನ. ಆದರೆ ಮನುಷ್ಯ ಏನೆಲ್ಲ ಭಗವಂತನಿಂದ ವರವಾಗಿ ಪಡೆದುಕೊಂಡು ನಿಮ್ಮ ದಾನವನ್ನೇ ಉಂಡು ಅನ್ಯರ ಹೊಗಳುವ ಕುನ್ನಿಗಳಿಗೇನೆಂಬೆ. ಒಮ್ಮೆ ಆ ಪುಣ್ಯಾತ್ಮರು
ಅಮರಗೋಳದತ್ತ ಸಾಗುತ್ತಿರುವಾಗ ಆ ಕಡೆ ಈ ಕಡೆ ತುಂಬಿದ ಬೆಳೆ, ಬಿಳಿಜೋಳದ ಹೊಲವನ್ನು ಕಂಡಾಗ ಕಣ್ಣಿಗೆ ಬಹಳ ಆನಂದವಾಗಿದೆ. ಆದರೆ ಒಳಗಿರುವಂತಹ ಮನಸ್ಸು ಆ ಬಿಳಿಜೋಳದ ಬೆಳಸಿಯನ್ನ ತಿನ್ನಬೇಕು ಅಂತ ಬಯಸ್ತಾ ಇದೆ. ಇದೇ ನೋಡಿ, ಲಾಲಚ್ ಬುರಿ ಚೀಸ್ ಹೈ, ಆಶೆ ಬಹಳ ಕೆಟ್ಟ ವಸ್ತು. ಎಲೇ ಮನಸ್ಸೇ, ಮತ್ತೊಬ್ಬರ ಹೊಲದ ಬೆಳೆಯನ್ನ ನೀನು ಅಪೇಕ್ಷೆ ಪಡಬೇಡ, ಅದು ತಿನ್ನಲಿಕ್ಕೆ ಯೋಗ್ಯವಲ್ಲ. ಬೇಡವೆಂದರೂ ಕೂಡ ಕೇಳದೆ ಇರುವಾಗ ಆಯ್ತು ನಡೆ, ನೀನು ಬುದ್ಧಿಗಲಿ ಅಂತ ತಿಳ್ಕೊಂಡು ಅವರು ಹೋಗಿ ಬಿಳಿಜೋಳದ ತೆನೆಗಳನ್ನು ಮುರಿತಕ್ಕಂಥ ಸನ್ನಿವೇಶದೊಳಗೆ ಆ ಹೊಲದ ಮಾಲಕನು ಬಂದ. ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಯಾರೇ ಆಗಲಿ ಅವರನ್ನ ನಾವು ಸಣ್ಣವರನ್ನಾಗಿ ಕಾಣಬಾರದು. ಅದಕ್ಕೆ ಹೇಳ್ತಾರೆ, ತಿಳಿದು ನಡೆ, ತಿಳಿದು ನುಡಿ. ಯಾವತ್ತೂ ಕೂಡ ಅರಿವಿನ ಆಗರವೇ ನಮ್ಮ ಮನುಷ್ಯ ಜನ್ಮ ಅಂತ ಹೇಳ್ತಾರೆ. ಅಂತ ಕೇಳಿದ್ರೆ ಮಹಾತ್ಮರನ್ನು ಅರಿಯದಂಥ ಕಣ್ಣುಗಳು ತೆಗೆದುಕೊಂಡು ಏನು ಮಾಡಬೇಕು? ದಾಸರು ಹೇಳಿಲ್ಲವೇ, ಕಂಗಳಿದ್ಯಾತಕ್ಕೂ ಕಾವೇರಿ ರಂಗನ ನೋಡದ ಅಂತೆ. ಕಂಗಳಿದ್ಯಾತಕ್ಕೂ ಉಣಕಲ್ಲ ಸಿದ್ದಪ್ಪಜ್ಜನ ಕಾಣದ. ಆ ಸಿದ್ದಪ್ಪಜ್ಜನ ಹಿರಿಮೆ ಗರಿಮೆಗಳ ನರಿಯದಂತಹ ಹುಂಬು ಒಕ್ಕಲಿಗ ಜೋರಾಗಿ ಅವರನ್ನ ಬಡಿದ, ಹೊಡಿದ. ತಕ್ಷಣವೇ ಅವನಿಗೆ ಹೊಟ್ಟೆ ನೋವಾಗಿದೆ. ಎಷ್ಟೇ ವೈದ್ಯರಿಗೂ ತೋರಿಸಿದರೂ ಕೂಡ ಆ ಹೊಟ್ಟೆ ನೋವು ಹೋಗಲೇ ಇಲ್ಲ. ಆವಾಗ ಅವನು ಹೇಳ್ತಾ ಇದ್ದಾನೆ, ಅಪ್ಪ ನಿನ್ನನ್ನು ಬಡಿದದ್ದರಿಂದಲೇ ನನಗೆ ಈ ನೋವು ಬಂತು. ಹೌದು, ಇದು ನಮಗೂ ಗೊತ್ತಿದ್ದು ಮತ್ತೆ ತಪ್ಪು ಮಾಡುತ್ತೇವೆ. ಆಧುನಿಕ ಪ್ರಪಂಚದಲ್ಲಿ ಎಲ್ಲರಿಗೆ ಎಲ್ಲವೂ ಗೊತ್ತಿರಬಹುದು, ಖರೆ ಆದಿದ್ರು ಗೊತ್ತಿದ್ದು ಮಾಡೋದಕ್ಕೆ ಏನಂತಾರೆ ಅಂದ್ರೆ ಜ್ಞಾತ ಕರ್ಮ ಅಂತಾರೆ. ತಿಳಿಲಾರ್ದ ಮಾಡೋದಕ್ಕೆ ಏನಂತಾರೆ ಅಂದ್ರೆ ಅಜ್ಞಾತ ಕರ್ಮ ಅಂತಿದ್ದಾರೆ. ತಿಳಿಲಾರ್ದಂಗ ಮಾಡೋದಕ್ಕೆ ಏನಂತಿದ್ದಾರೆ ಅಂದ್ರೆ ಅಜ್ಞಾತ ಕರ್ಮ ಅಂತಿದ್ದಾರೆ. ಇವರು ಮಹಾತ್ಮರೆಂಬುದು ಗೊತ್ತಿಲ್ಲದೆ ಅವನು ತಪ್ಪು ಮಾಡಿದ್ದರೂ ಕೂಡ ಅವನಿಗೆ ಹೊಟ್ಟೆ ನೋವು ಬಂದಾಗ ಬಹಳ ಆಶ್ಚರ್ಯ ಪಡ್ತಾ ಇದ್ದಾನೆ. ಅದಕ್ಕೆ ನಾವು ಎಲ್ಲವೂ ಗೊತ್ತಿದ್ದರೂ ಕೂಡ ತಿಳಿಲಾರ್ದಂಗೆ ತಪ್ಪು ಮಾಡ್ತೀವಿ. ಮಹಾಭಾರತದಲ್ಲಿ ಅದನ್ನೇ ದುರ್ಯೋಧನ ಹೇಳ್ತಾ ಇದ್ದಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಕೃಷ್ಣ, ಧರ್ಮ ಅಧರ್ಮಗಳ ಪೌರಾಣವನ್ನ ನನ್ನ ಮುಂದೆ ನೀನು ಪ್ರವಚನ ಮಾಡಬೇಡ. ಧರ್ಮ ಅದು ನನಗೆ ಗೊತ್ತು, ಅಧರ್ಮ ಅದೂ ಕೂಡ ನನಗೆ ಗೊತ್ತು. ಧರ್ಮರಾಜ, ಭೀಮ, ಅರ್ಜುನರು ನನ್ನ ಬಾಂಧವರೆಂಬುದು ಗೊತ್ತಿದ್ದರೂ ಕೂಡ ಅವರು ಉಪವಾಸವೇ ಸಾಯಬೇಕು. ಅವರಿಗೆ ಸೂಜಿಯ ಮನೆಯಷ್ಟು ನಾನು ಭೂಮಿಯನ್ನು ಕೊಡೋದಿಲ್ಲ ಅಂತಾನಲ್ಲ. ಇವತ್ತಿನ ಕಾಲಮಾನದಲ್ಲಿ ಎಷ್ಟು ಜನ ನಾವು ದುರ್ಯೋಧನರಿದ್ದೇವೆ. ಕಾಶಿ ಜಗದ್ಗುರುಗಳು ಒಂದು ಕಡೆಗೆ ಹೇಳ್ತಾ ಇದ್ದಾರೆ, ಘರ್ ಘರಿಹಿ ಲಂಕಾ ಘರ್ ಘರ್ ಮೇ ರಾವಣ್, ಘರ್ ಘರಿಹಿ ಲಂಕಾ ಘರ್ ಘರ್ ಮೇ ರಾವಣ್, ಇತನಾ ರಾಮ್ ಕಹಾ ಸೇ ಲಾವೆ. ಮನೆಯೊಳಗೇನೆ ಲಂಕ ಆಗಿರುವಾಗ, ಮನೆಯವರೇ ಮಾಲಕರೇ ರಾವಣರಾಗಿರುವಾಗ ಅವರನ್ನು ವಧ ಮಾಡಲಿಕ್ಕೆ ಎಷ್ಟು ಮಂದಿ ರಾಮರು ಇವತ್ತಾಗ್ತಾ ಇದ್ದಾರೆ. ಸಿದ್ದಪ್ಪಜ್ಜರ ಮಹತ್ವವನ್ನು ಅರಿಯದೇ ಇರುವಂತಹ ವ್ಯಕ್ತಿ ಜೋರಾಗಿ ಬಡಿದದ್ದರಿಂದ ತಾನು ಮಾಡಿದ್ದ ಒಂದು ಕರ್ಮಕ್ಕೆ ತಾನೇ ಆಹುತಿಯಾಗಿ ಹೊಟ್ಟೆ ನೋವಿನಿಂದ ಬಳಲುತ್ತಿರುವಾಗ ದಯಾಮಯರಾಗಿರುವಂತಹ ಸಿದ್ದೇಶ್ವರರು ಪಾಪ ಅವನ ತಪ್ಪನ್ನ ಮನ್ನಿಸಿ, ನೀನು ತಪ್ಪು ಮಾಡಿಲ್ಲಪ್ಪ, ನೀನು ಹೊಲವನ್ನು ಬಿತ್ತಿದೀಯ, ನೀನು ಹೊಲವನ್ನು ಬೆಳೆದೇ ಇದ್ದೀಯ, ನಿನ್ನ ಹೊಲದಲ್ಲಿಯ ಬಿಳಿಜೋಳವನ್ನು ತಿನ್ಲಿಕ್ಕೆ ಬಯಸ್ತಾ ಇದೆಯಲ್ಲ, ಇದಕ್ಕೂ ಹೊಡಿಬೇಕು ಅಂತ ತಿಳ್ಕೊಂಡು ತಮ್ಮ ಮಾನಸಕ್ಕನೇ ಅವರು ಬುದ್ಧಿಯನ್ನು ಹೇಳ್ತಕ್ಕಂತಹ ಪುಣ್ಯಾತ್ಮರು ಕೊನೆಗೆ ಕರುಣಾಭಾವದಿಂದ ಕಂಡಾಗ ಮಾತ್ರ ಅವನ ಹೊಟ್ಟೆ ಬೇನೆ ಹೋಯಿತು ಅನ್ನುವಂತಹದ್ದನ್ನ ಇಲ್ಲಿ ನಾವು ಚರಿತ್ರೆಯ ಮೂಲಕ ಕೇಳ್ತಾ ಇದ್ದೀವಿ, ತಿಳಿತಾ ಇದ್ದೀವಿ. ಬರೇ ಅಂದಿಂಗುಂಟು ಇಂದಿಗೆ ಇಲ್ಲ ಅಂತ ಹೇಳಲಿಕ್ಕಾಗಂಗಿಲ್ಲ. ಇವತ್ತಿಗೂ ಕೂಡ ಹೆಜ್ಜೆಗೆ ಸಿದ್ದೇಶ್ವರರ ಪವಾಡುಗಳು ನಡೆಯುತ್ತಿರುವುದರಿಂದಲೇ ವರ್ಷಕ್ಕೆ 3-4 ಬಾರಿ ಸಿದ್ದೇಶ್ವರರ ಒಂದು ಆರಾಧನೆ ಮೂಲ ಮಠದಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿಯೂ ಕೂಡ ನಡೀತಕ್ಕಂಥದ್ದಾಗುತ್ತೆ. ಹೀಗೆ ತನ್ನ ಅದ್ಭುತವಾಗಿರುವಂತಹ ಪವಾಡದಿಂದ ಜನಮನವನ್ನು ಗೆದ್ದು ಇವತ್ತು ಉಣಕಲ್ಲಿನ ಆರಾಧ್ಯ ದೇವರಾಗಿ ಮೆರೆತಕ್ಕಂತಹ ಸಿದ್ದೇಶ್ವರರು ಅವರ ಜೀವನವೇ ಪವಾಡಮಯವಾಗಿರುವಾಗ ಎಷ್ಟು ಹೇಳಿದರೂ ಕೂಡ ತೀರದೇ ಇರತಕ್ಕಂತಹ ಸಿದ್ದೇಶ್ವರರು 1921 31ನೇ ಜನವರಿ ಪುಷ್ಯ ಬಹುಳ ಅಷ್ಟಮಿ ಸೋಮವಾರ ಬ್ರಹ್ಮಿ ಮುಹೂರ್ತದಲ್ಲಿ ಶಿವನನ್ನೇ ಧ್ಯಾನಿಸುವುದರ ಮೂಲಕ ಶಿವನಲ್ಲಿ ತಮ್ಮ ಶಿವಮಯವಾಗಿರುವಂತಹ ಕಾಯವನ್ನ ಶಿವನಲ್ಲಿ ಬೆರೆಸ್ತಕ್ಕಂಥವರಾಗ್ತಾ ಇದ್ದಾರೆ. ಅದುವೇ ಅವರ ಲಿಂಗೈಕ್ಯವಾಗಿರುವಂತಹ ಮಹಾತಿಥಿ. ಸಾಂಬದೇ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಹೋಗಲೇಬೇಕು 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 ಶಿವನ ಕರೆ ಬಂದಾಗ ಹೋಗಲೇಬೇಕು
ಹೋಗಲೇಬೇಕು ಹೋಗಲೇಬೇಕು ಹೋಗಲೇಬೇಕು ಶಿವನ ಕರೆ ಬಂದಾಗ ಹೋಗಲೇಬೇಕು ಶಿವನ ಕರೆ ಬಂದಾಗ ಹೋಗಲೇಬೇಕು ಭೋಗಿಯಾಗಿ ಮೆರೆದೊಡೇನು ಯೋಗಿಯಾಗಿ ತಿರಿದೊಡೇನು ಭೋಗಿಯಾಗಿ ಮೆರೆದೊಡೇನು ಯೋಗಿಯಾಗಿ ತಿರಿದೊಡೇನು ಹೋಗಲೇಬೇಕು 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 ಸತ್ತವರ ಕಥೆಯಲ್ಲ ಜನನದ ಕುತ್ತರಡಿ ಕುದಿ ಕುದಿದು ಕರ್ಣದ ಕತ್ತಲೆಗೆ ಸಿಲುಕುವ ಸೀಮಿಯ ಬಲಭೂತಾನಲ್ಲ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿಬುದೀ ಉಣಕಲ್ಲಿನ ಸಿದ್ಧೇಶ್ವರನ ಮಹಾ ಚರಿತ್ರೆಯನು ಇಂತಹ ಯಾವ ಪವಾಡಮಯವಾಗಿರುವಂತಹ ಅಧ್ಯಾತ್ಮಮಯವಾಗಿರುವಂತಹ ಚರಿತ್ರೆಯನ್ನು ಹೇಳೋದೇ ಜೀವನದ ಭಾಗ್ಯ, ಕೇಳೋದೇ ನಮ್ಮ ನಿಮ್ಮೆಲ್ಲರ ಬದುಕಿನ ಧನ್ಯತೆ ಅನ್ನುವಂತಹ ಭಾವಿಸುವುದರ ಮೂಲಕ ಅದಕ್ಕೆ ಪಂಡಿತೋತ್ತಮರು ಹೇಳ್ತಾ ಇದ್ದಾರೆ, ಶ್ರುತಂ ಹರತೀತಿ ಪಾಪಃ, ಕೇಳುವುದರಿಂದಲೇ ಪಾಪ ಸುಟ್ಟು ಭಸ್ಮವಾಗುತ್ತೆ ಅಂತಹ ಮಹಾಮಹಿಮನ ಚರಿತ್ರೆಯನ್ನ ಹೇಳಿ ಕೇಳಿದವರೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಲಿ ಅಂತ ಹಾರೈಸಿ ಈ ಯಾವ ಕ್ಯಾಸೆಟ್ ಅನ್ನ ಬಿಡುಗಡೆ ಮಾಡತಕ್ಕಂತಹ ಖ್ಯಾತ ಮಾರ್ಸ್ ಕಂಪ್ನಿ ಝೇಂಕಾರದ ಒಡೆಯರಾಗಿರುವಂತಹ ನಿರ್ಮಲ್ ಜಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುವುದರ ಮೂಲಕ ಆ ಉಣಕಲ್ಲಿನ ಕರ್ತೃಶ್ರೀ ಸಿದ್ದಪ್ಪಜ್ಜನವರ ಸಮಾಧಿಗೆ ಮಹಾಗದ್ದುಗೆಗೆ ನಾವು ನೀವುಗಳೆಲ್ಲ ಸೇರಿ ಮಹಾಮಂಗಳಾರತಿಯನ್ನ ಮಾಡೋಣ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತಿ ಶಿವರಾರ ಮಹಾದೇವ್. ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ, ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅನುದಿನ ಗುರುವಿಗೆ ಅನುಗುಣಿ ಭಕ್ತಿಯಲ್ಲಿ, ಅನುದಿನ ಗುರುವಿಗೆ ಅನುಗುಣಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗುವೆ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನಾನಾ ಜನ್ಮದ ಕತ್ತಲೆ ಕಳೆದುಳಿದು ಬೇಗ ಮಾನವ ಜನ್ಮದ ಬೆಳಕಿಲೆ. ಹೀನವಾಸನ ಗೂಢ ಹಿಂದುಳಿದು ಗುರವಿಗೆ, ಹೀನವಾಸನ ಗೂಢ ಹಿಂದುಳಿದು ಗುರವಿಗೆ ಜ್ಞಾನವೇ ಗತಿಯೆಂದು ಮನ ಮುಟ್ಟಿ ಬೆಳಗುವೆ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ನೀನೆಂಬುದು ಬಿಡದೆ ನರಕವು ಪ್ರಾಪ್ತಿ ಜ್ಞಾನಿಯೊಳೊಡನಾಡಿರೆ. ಸ್ವಾನುಭಾವಗ ಸುಖದಾನೆ ಸಾರುವುದು, ಸ್ವಾನುಭಾವಗ ಸುಖದಾನೆ ಸಾರುವುದು ಅನುದಿನ ಲಿಂಗಕ್ಕೆ ಮನ ಮುಟ್ಟಿ ಬೆಳಗುವೆ. ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅಷ್ಟಾವರ್ಣದ ಸ್ಥೂಲವೋ ಮಾನವ ಜನ್ಮ ಹುಟ್ಟಿ ಬರ್ಬದು ದುರ್ಲಭೋ.
ಅಷ್ಟಾವರಣದ ಸ್ಥೂಲವೋ ಮಾನವ ಜನ್ಮ ಹುಟ್ಟಿ ಬರ್ಬದು ದುರ್ಲಭೋ ಇಟ್ಟನು ಗುರು ಹಸ್ತ ಹುಟ್ಟಿದ ಮಗ ಸಿದ್ಧ ಇಟ್ಟನು ಗುರು ಹಸ್ತ ಹುಟ್ಟಿದ ಮಗ ಸಿದ್ಧ ಹೆಸರಿಟ್ಟು ಬೆಳಗುವೆ ಸಿದ್ದೇಶ್ವರ ಮಹಾಸ್ವಾಮಿಗೆ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಸಾಂಬದೈ ನಮ ಪಾರ್ವತಿ ಶಿವ ಹರ ಮಹಾದೇವ ಸಿದ್ದೇಶ್ವರ ಮಹಾ